ಹಾಗೆ ಇವತ್ತಿನ ದಿನ ಸುವರ್ಣ ಅಕ್ಷರದೊಳಗೆ ಬರೆದಿಡಬೇಕು. ಏನಕ್ಕಂತ ಹೇಳಂದ್ರೆ ಸುಮಾರು 500 ವರ್ಷಗಳಿಂದ ನಾವು ಇದೊಂದು ದಿವಸಕ್ಕೋಸ್ಕರ ಕಾಯ್ತಾ ಇದ್ವಿ. ರಾಮ ಈ ಹಿಂದೆ ವಾಪಸ್ ಅಯೋಧ್ಯೆಗೆ ಬಂದಿದ್ದ ದಿನನ ನಾವು ದೀಪಾವಳಿ ಅಂತಂತ ಹೇಳಿ ಆಚರಿಸ್ತಾ ಇದ್ವಿ. ಮೇ ಬಿ ಇನ್ಮೇಲಿಂದ ಈ ಒಂದು ಜನವರಿ 22ನ ನಾವು ದೀಪಾವಳಿ ಅಂತಂತ ಹೇಳಿ ಆಚರಿಸಿದ್ರೆ ಏನು ತಪ್ಪಲ್ಲ ಅಂತಂತ ಹೇಳಿ ಅನ್ಸತ್ತೆ. ಇವತ್ತಿನ ದಿನ ಹಿಂದೂಗಳಷ್ಟೇ ಅಲ್ಲ, ಈ ಭಾರತ ದೇಶ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಎಲ್ಲರೂ ಸಂಭ್ರಮ ಪಡುವಂತಹ ದಿನ. ತುಂಬ ಖುಷಿ ಆಗುತ್ತೆ ನಾವು ಈ ಒಂದು ಜನ್ರೇಷನ್ ಒಳಗೆ ನಾವು ಹುಟ್ಟಿದ್ದೀವಿ. ಈ ಎಲ್ಲ ಏನಂತಾರೆ ಹಬ್ಬದ ಸಂಭ್ರಮವನ್ನು ನಾವು ನಮ್ಮ ಕಣ್ಣಿನ ನೋಡಲಿಕ್ಕೆ ಭಗವಂತ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಅಂತಂತ ಹೇಳಿ ಬಹಳ ಖುಷಿ ಆಗುತ್ತೆ. ಜೈ ಶ್ರೀರಾಮ್. ಹರೇ ಕೃಷ್ಣ. S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.